ಕರ್ನಾಟಕ ಕಾಂಗ್ರೆಸ್ ಒಳಗಡೆ ಈಗ ಮತ್ತೆ ಪವರ್ ಶೇರಿಂಗ್ ವಿಚಾರ ಗರಂ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ನೇರವಾಗಿ ತಮ್ಮ ಮಾತಿಟ್ಟಿದ್ದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದೆಹಲಿಗೆ ಕಾಲಿಟ್ಟ ದಿನವೇ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ನಂತರ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಗಂಟೆಗಳ ಕಾಲ ಕೂತು ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲಾ ಚರ್ಚೆಗಳ ನಂತರ ಡಿಕೆಶಿ ಹೈಕಮಾಂಡ್ ಮುಂದೆ 2 ಖಡಕ್ ಷರತ್ತುಗಳನ್ನು ಇಟ್ಟಿದ್ದಾರೆ ಎನ್ನುವುದು ಈಗ ಒಳಗುಟ್ಟಾಗಿ ಹೊರಬಂದಿದೆ. ಡಿಕೆಶಿ ಹೇಳೋದೇನೆಂದ್ರೆ, ಏಪ್ರಿಲ್ 29ರಿಂದ ಮೇ 4ರವರೆಗೆ ಬಫರ್ ಡೇಸ್ ಇಟ್ಟುಕೊಂಡು ಈ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿ ಫೈನಲ್ ಮಾತುಕತೆ ನಡೆಸಬೇಕು. ಅದಾದ್ಮೇಲೆ ಮೇ 4ರಿಂದ ಮೇ 10ರವರೆಗೆ ಬ್ರೀತಿಂಗ್ ಡೇಸ್ ಅಂತ ತೆಗೆದುಕೊಂಡು ಈ ಗಡುವಿನೊಳಗೆ ಹೈಕಮಾಂಡ್ ಕ್ಲಿಯರ್ ನಿರ್ಧಾರ ಹೇಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮೊದಲು 2.5 ವರ್ಷ ಅಂತ ಹೇಳಿದ್ರಿ, ಈಗ ಅದು 3 ವರ್ಷ ಆಗ್ತಾ ಇದೆ. ಇನ್ನೂ ಪರೀಕ್ಷೆ ಮಾಡಬೇಕಾದ್ರೆ ಮಾಡಿ, ಆದ್ರೆ ಮೇ 10ರೊಳಗೆ ಫೈನಲ್ ಏನು ಅಂತ ಹೇಳಬೇಕು ಅಂತ ಡಿಕೆಶಿ ಖಡಕ್ಕಾಗಿ ಹೇಳಿದಾರಂತೆ. ಇದರಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಡಿಕೆಶಿ ನೇರವಾಗಿ ಹೈಕಮಾಂಡ್ಗೆ ಎಚ್ಚರಿಕೆಯ ಟೋನ್ನಲ್ಲಿ ಮಾತಾಡಿದ್ದಾರೆ. ನಾನು ಪಕ್ಷದ ವಿರುದ್ಧ ಹೋಗಲ್ಲ, ಆದ್ರೆ ಶಾಸಕರ ನಡೆಗೆ ನಾನು ಗ್ಯಾರಂಟಿ ಕೊಡಲ್ಲ ಅನ್ನೋ ಮಾತು ಕಾಂಗ್ರೆಸ್ ಒಳಗಡೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ಶಾಸಕರಲ್ಲಿ ಅಸಮಾಧಾನ ಹೆಚ್ಚಾದ್ರೆ ಅದು ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಅನಿಶ್ಚಿತತೆ ಇದೆ ಅನ್ನೋ ಸಂದೇಶವನ್ನ ಡಿಕೆಶಿ ಹೈಕಮಾಂಡ್ಗೆ ಸ್ಪಷ್ಟವಾಗಿ ತಲುಪಿಸಿದ್ದಾರೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಬಣ ಕೂಡ ಕೈಕಟ್ಟಿ ಕೂತಿಲ್ಲ. ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಸಿದ್ದರಾಮಯ್ಯ ಅವರ ಲಾಜಿಕ್ ಏನಂದ್ರೆ, ಸರ್ಕಾರ ಸ್ಟೇಬಲ್ ಆಗಿ ನಡೆಯುತ್ತಿದೆ, ಯಾವುದೇ ದೊಡ್ಡ ಅಸಮಾಧಾನ ಇಲ್ಲ, ಹೀಗಿರುವಾಗ ನಾಯಕತ್ವ ಬದಲಾವಣೆ ಬೇಡ ಅನ್ನೋದು. ಅವರ ಬೆಂಬಲಿಗ ಶಾಸಕರು ಇದೇ ಲೈನಲ್ಲಿ ನಿಲ್ಲೋ ಸಾಧ್ಯತೆ ಜಾಸ್ತಿ. ಈ ನಡುವೆ ಹೈಕಮಾಂಡ್ ಕೂಡ ಸುಲಭ ಪರಿಸ್ಥಿತಿಯಲ್ಲಿಲ್ಲ. ರಾಹುಲ್ ಗಾಂಧಿಯವರು ಅಂಡಮಾನ್ ಪ್ರವಾಸ ಮುಗಿಸಿ ಏಪ್ರಿಲ್ 28ರಂದು ದೆಹಲಿಗೆ ಬರ್ತಿದ್ದಾರೆ. ಏಪ್ರಿಲ್ 29ಕ್ಕೆ ಚುನಾವಣೆಯ ಕೊನೆಯ ಹಂತ ಮುಗಿದ್ಮೇಲೆ ಡಿಕೆ ಬ್ರದರ್ಸ್ ಹಾಗೂ ಸಿಎಂ ಇಬ್ಬರನ್ನೂ ಕರೆಸಿ ಕೂತು ಮಾತನಾಡೋ ಪ್ಲಾನ್ ಇದೆ ಅಂತ ಹೇಳಲಾಗುತ್ತಿದೆ. ಆದರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಡಿಕೆ ಬ್ರದರ್ಸ್ಗೆ ಮೇ 29ರ ನಂತರ ಬರೋಂತೆ ಸೂಚನೆ ಕೊಟ್ಟಿದ್ದಾರೆ ಎನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಡಿಕೆಶಿ ಕೊಟ್ಟ ಮೇ 10 ಡೆಡ್ಲೈನ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಒಪ್ಪಿಗೆ ಕೊಟ್ಟಂತಿಲ್ಲ ಅನ್ನೋದು ಇಲ್ಲಿ ಗೋಚರವಾಗ್ತಿದೆ. ಒಟ್ನಲ್ಲಿ ನೋಡಿದ್ರೆ ಹೈಕಮಾಂಡ್ 3 ರೀತಿಯ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಮೊದಲನೇದ್ದು ಯಥಾಸ್ಥಿತಿಯನ್ನ ಮುಂದುವರಿಸುವುದು, ಅಂದ್ರೆ ಸಿದ್ದರಾಮಯ್ಯನೇ ಸಿಎಂ ಆಗಿ ಮುಂದುವರಿಯೋದು, ಡಿಕೆಶಿಗೆ ಇನ್ನಷ್ಟು ಕಾಲ ಕಾಯುವಂತೆ ಹೇಳೋದು. ಎರಡನೇದು ಪವರ್ ಶೇರಿಂಗ್ ಫಾರ್ಮುಲಾ ಕ್ಲಿಯರ್ ಮಾಡಿ ಯಾವಾಗ ಬದಲಾವಣೆ ಆಗತ್ತೆ ಅನ್ನೋದಕ್ಕೆ ಟೈಮ್ ಲೈನ್ ಕೊಡೋದು. ಮೂರನೇದು ಇಬ್ರನ್ನೂ ಸಮಾಧಾನಪಡಿಸೋಕೆ ಹೊಸ ಸಮತೋಲನ ಫಾರ್ಮುಲಾ ತರೋದು. ಉದಾಹರಣೆಗೆ ಡಿಕೆಶಿಗೆ ಹೆಚ್ಚಿನ ಅಧಿಕಾರ ಅಥವಾ ಸಂಘಟನೆ ಮೇಲೆ ಹೆಚ್ಚು ಹಿಡಿತ ಕೊಡೋದು. ಆದ್ರೆ ಇಷ್ಟು ದಿನ ತಾಳ್ಮೆಯಿಂದ ಇದ್ದ ಡಿಕೆ ಶಿವಕುಮಾರ್ ಈಗ ಸ್ವಲ್ಪ ಕಠಿಣವಾಗಿ ಮಾತಾಡ್ತಿರೋದು ಸ್ಪಷ್ಟ. ಇದು ಕೇವಲ ಒತ್ತಡ ತರೋ ರಾಜಕೀಯ ಸ್ಟ್ರಾಟಜಿ ಆಗಿರಬಹುದು, ಅಥವಾ ನಿಜವಾಗಿಯೂ ತಾಳ್ಮೆ ಮುಗಿದ ಸಿಗ್ನಲ್ ಆಗಿರಬಹುದು. ಅದೇ ಸಮಯದಲ್ಲಿ ಸಿದ್ದರಾಮಯ್ಯ ಬಣ ಕೂಡ ತಮ್ಮ ಪಟ್ಟು ಬಿಟ್ಕೊಡೋ ಮನಸ್ಥಿತಿಯಲ್ಲಿ ಕಾಣ್ತಿಲ್ಲ. ಹೀಗಾಗಿ ಈ ಪವರ್ ಪ್ಲೇ ಇನ್ನಷ್ಟು ತೀವ್ರವಾಗೋ ಸಾಧ್ಯತೆ ಇದೆ. ಒಟ್ಟಾರೆ ದೆಹಲಿ ಅಂಗಳದಲ್ಲಿ ನಡೆಯುತ್ತಿರುವ ಈ ಒಳಗಿನ ಕಸರತ್ತು ಕರ್ನಾಟಕ ರಾಜಕೀಯಕ್ಕೆ ದೊಡ್ಡ ತಿರುವು ತರೋ ಸಾಧ್ಯತೆ ಇದೆ. ಮೇ 10 ಡೆಡ್ಲೈನ್ಗೂ ಮುಂಚೆ ಅಥವಾ ಅದರ ನಂತರ ಹೈಕಮಾಂಡ್ ಯಾವ ಸ್ಟೆಪ್ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗೋ ಚಾನ್ಸ್ ಇದೆ. ಈಗ ಎಲ್ಲರ ಕಣ್ಣು ದೆಹಲಿ ಕಡೆನೇ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.